ನಮಸ್ಕಾರಗಳು. ನನ್ನ ಹೆಸರು ಆತ್ವಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡುತ್ತೇನೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಎಂದಿದೆ ಕವಿವಾಣಿ. ಹಾಗೂ ಆಲೂರು ವೆಂಕಟರಾಯರು ಹೇಳಿದಂತೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. 1954 ನವೆಂಬರ್ 1ರಂದು ನಮ್ಮ ರಾಜ್ಯ ಗಣರಾಜ್ಯವಾಯಿತು. ಆ ದಿನವನ್ನು ಕನ್ನಡ ರಾಜ್ಯೋತ್ಸವವೆಂದು ಆಚರಿಸಿದ್ದರು. ಆ ದಿನ ನಾವು ಹೊಸ ವಸ್ತ್ರವನ್ನು ತೊಡಿಸುತ್ತೇವೆ. ಎಂದರೆ ಕೆಂಪು ಹಾಗೂ ಹಳದಿ ಬಣ್ಣದ್ದು ತೊಡಿಸುತ್ತೇವೆ. ತೊಟ್ಟು ಶಾಲೆ, ಕಾಲೇಜು ಮತ್ತು ಕಚೇರಿಗಳಲ್ಲಿ ನಮ್ಮ ಕರ್ನಾಟಕದ ಪತಾಕೆಯನ್ನು ಹಾರಿಸುತ್ತೇವೆ. ಕನ್ನಡದ ಇತಿಹಾಸ ಹಾಗೂ ಸಾಂಗತ್ಯ ತುಂಬ ವಿಶೇಷವಾದದ್ದು. ನಾವು ಅದನ್ನು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಇದರ ಜೊತೆ ನಮ್ಮ ಕವಿವಾಣಿ ಹೇಳುವುದಾದರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುದನ್ನು ನಾವೆಲ್ಲರೂ ಪಾಲಿಸಬೇಕು. ನಮ್ಮ ಕರ್ನಾಟಕದ ರಾಜ್ಯವನ್ನು ಅದರ ಭಾಷೆಯ ಮೇಲೆ ವಿಂಗಡಿಸಲಾಗಿದೆ. ಕರ್ನಾಟಕದಲ್ಲಿ 60% ಜನರು ಕನ್ನಡವನ್ನು ಮಾತನಾಡುತ್ತಾರೆ. ಅದಕ್ಕೆ ಅದನ್ನು ಕನ್ನಡದ ರಾಜ್ಯ ಕರ್ನಾಟಕ ಎಂದು ಕರೆಯುತ್ತಾರೆ. ಸಿರಿಗನ್ನಡಂಗೇಳ್ಗೆ, ಸಿರಿಗನ್ನಡಂಬಾಳ್ಗೆ. ಮತ್ತು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.